ಕಣ್ಣು ತೆಗೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ರೆಪ್ಪೆ ಬಡಿಯೋ ಈ ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ ಮನುಜ. ನೋಡು ಮನುಜ, ಜೀವನದಲ್ಲಿ ನೀನು ಕಷ್ಟಪಟ್ಟು ದುಡಿದಿರುವಂತ ಆಸ್ತಿಪಾಸ್ತಿನೂ ನಿನ್ನದಲ್ಲ, ತಿಳಿದುಕೋ. ನೀನು ಸಂಪಾದಿಸಿರೋ ಒಳ್ಳೆ ಕೆಲಸಗಳೇ ನಿನ್ನ ಜೊತೆಗೆ ಬರುವುದು. ನೀನು ಅಂದುಕೊಳ್ಳೋ ಆ 4 ಜನನೇ ನಿಮ್ಮ ಜೊತೆಗೆ ಬರುತ್ತಾರೆ. ಅಂದಾಗೆ ಈ ದ್ವೇಷಗಳು, ಹೊಟ್ಟೆ ಕಿಚ್ಚೆಲ್ಲ ಮರೆತು ಹೋಗಿ ಶಾಶ್ವತವಾಗಿ ನಿದ್ರೆ ಹೋಗು. ನಿನ್ನ ಮರಿಬೇಕು ಅಂತ ಅದೆಷ್ಟೇ ಪ್ರಯತ್ನ ಪಟ್ಟರು ನನ್ನ ಕೈಯಿಂದ ಮರೆಯಕ್ಕಾಗ್ತಿಲ್ಲ. ನಿನ್ನ ಜ್ಞಾಪಕ ಜೊತೆಲಿದ್ರು, ಎಲ್ಲರೂ ಇದ್ರು ಒಬ್ಬಂಟಿಯಾಗ್ಬಿಟ್ಟಿದ್ದೀನಿ. ಯಾವ ಟೈಮಿಗೆ ಯಾವ ಕೆಲಸ ಮಾಡದೇ ಇದ್ರು ತೊಂದರೆ ಇಲ್ಲಪ್ಪ. ಆದ್ರೆ ಕೆಟ್ಟವ್ರು ಇದಾರಲ್ಲ, ಟೈಮಿಗೆ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಅಬ್ಬಾ ನರ ಎಲ್ಲ ಝೀನಿ ಆಗ್ಬಿಡುತ್ತೆ. ಹೌದು, ಈ ಅಪ್ಪಣ್ಣ ಏನು ಕಾಣಿಸ್ತಾ ಇಲ್ವೇ? ಎಲ್ ಸತ್ತೋದ್ಯಪ್ಪ? ಓಯ್ ಅಪ್ಪಣ್ಣ, ನನ್ಗೆ ಎಣ್ಣೆನೆ ಮಹಾದೇವ್ರು. ಆಹಾ, ನೀನ್ ಬಾಟ್ಲಲ್ಲಿರೋವರೆಗೂ ಚೆನ್ನಾಗೇ ಇರ್ತೀಯ. ನಮ್ ಬಾಡಿ ಒಳಗಡೆ ಹೋಗಿದ ತಕ್ಷಣ ಪ್ರತಾಪನ ಶುರು ಮಾಡ್ತೀಯ. ನಿನ್ ಬಗ್ಗೆ ಏನ್ ಹೇಳು ಅಂತೀಯ, ಹೇಗ್ ಹೇಳು ಅಂತೀಯ? ಶಾಂಪೇನು, ಕ್ವಾಟ್ರು, ಆಫು, ಫುಲ್ಲು, ಈ ತರ 4 ನಾಮ ಇಟ್ಕೊಂಡಿರೋ ದೇವ್ರೆ ನಿನ್ಗೆ ಶತಕೋಟಿ ನಮಸ್ಕಾರನಪ್ಪ. ಬಾರೋ ಬಾರೋ ಅಪ್ಪಣ್ಣ. ಶ್ರೀಮನ್ ಅಖಂಡಾದಿ ಕೋಟ್ಯಾಧಿಪತಿಗಳಿಗೆಲ್ಲ ರಾಜ ನೀನು, ರಾಜ ನೀನು, ನೀನೇನಪ್ಪ ಹೊರಟೋನು. ನಿನ್ನ ಸೇಸೋ ಅಂತ ಡ್ರೈವರು, ಫಿಟ್ಟರು, ಕೆಲಸ ಮಾಡೋರು, ಕೂಲಿ ಮಾಡೋರು, ಮೂಟೆ ಹೊರೋರು ಎಲ್ಲರೂ ನಿನ್ನ ಕುಡಿತಾರೆ ಕಾಣಪ್ಪ. ನಿನ್ನಿಂದ ಮೊದಲು ತಪ್ಪಿಸ್ಕೊತೀನಿ, ಮೊದಲು ಬಾ. ನಮಸ್ತೆ ನಮಃ. ನಿನ್ನ ಹತ್ರ ಕೇಳ್ಬೇಕು ಅಂತ ಇದ್ದೆ. ನೀನ್ ಯಾವಾಗ ನೋಡಿದ್ರು ಮನ್ಸಲ್ಲಿ ಏನಾದ್ರು ನೋವು ಅನ್ಭವಿಸ್ತಾನೆ ಇರ್ತೀಯಲ್ಲ ಗುರು. ಗುರು, ಏನ್ ಗಾಳಿ ಬೀಸ್ತೈತೆ? ಟಿವಿಲಿ ಗಾಳಿ ಬೀಸಲ್ಲ ಅಂತ ಹೇಳಿದ್ರು ಅಲ್ವಾ? ನೋಡ್ಲೋ ಅಪ್ಪಣ್ಣ, ಟಿವಿಲಿ ಗಾಳಿ ಇದೆ ಅಂತಂದ್ರೆ ಅದು ಇಲ್ದಂಗೆ, ಇಲ್ಲ ಅಂತಂದ್ರೆ ಅದು ಇದ್ದಂಗೆ. ಅದು ಗೊತ್ತಿಲ್ಲದೆ ನೀನ್ ಹೆಂಗೋ ಬದುಕಿದೀಯ. ಗುರು,